ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ವಿನಾಯಕ ಕಾನಳ್ಳಿ, ಸಾಮಾಜಿಕ ಕಾರ್ಯಕರ್ತರು. ಕಳೆದ ಸಾಕಷ್ಟು ವರ್ಷಗಳಿಂದ ಗೋ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಸಾಮಾಜಿಕ ಸಂಘಟನೆಗಳು ಸಹ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಇರುವಂತ ಇನ್ನೊಬ್ಬ ಹಿರಿಯರು ಶ್ರೀ ಹರೀಶ್ ಕರ್ಕಿ. ಶಿರಸಿ ನಗರದಲ್ಲಿ ಸಾಮಾಜಿಕ ಸಂಘಟನೆಗಳ ಸಕ್ರಿಯರಾಗಿರುವ ಇವರು ಪ್ರಸ್ತುತ ನಂದಿ ರಥ ಯಾತ್ರೆ ಇದರ ಶಿರಸಿ ಜಿಲ್ಲಾ ಸಂಯೋಜಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ಈಗ ನಂದಿ ರಥಯಾತ್ರೆ ಹೇಳುವಂಥದ್ದು ಏನು ಹೊರಟಿದೆ, ಅದು ಏನು ನಂದಿ ರಥಯಾತ್ರೆ ಅಂದರೆ ಅದರ ಉದ್ದೇಶ ಏನು? ಸಮಸ್ತ ವಿಶ್ವಂಬರ ಟಿವಿಯ ವೀಕ್ಷಕರಿಗೆ ಸಾದರ ಪ್ರಣಾಮ. ಹಿಂದೂ ಸಂಸ್ಕೃತಿಯಲ್ಲಿ ಗೋವಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಹಾಗೆ ಗೋಮಾತೆಯನ್ನು ಲಕ್ಷ್ಮಿಯ ಅವತಾರ ಅಂಥೇಳಿ ನಾವು ನಂಬಿದ್ದೇವೆ. ಹಾಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ನಿತ್ಯ ಗೋಪೂಜೆಯನ್ನು ಮಾಡಿದರೆ ಆ ಗೋವು ಮನೆಗಳಿಗೆ ಐಶ್ವರ್ಯ ಮತ್ತು ಸಂಪತ್ತನ್ನು ಕೊಡುತ್ತೆ ಅಂತ ಹೇಳಿ ಬಲವಾದ ನಂಬಿಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ. ಹಾಗೆ ಆರ್ಥಿಕವಾಗಿ ನಾವು ನೋಡೋದಿದ್ರೆ ಗೋವಿನಿಂದ ಅನೇಕ ಉತ್ಪನ್ನಗಳನ್ನ ನಾವು ಪಡೆದುಕೊಳ್ತೀವಿ. ಗೋವು ತಾನು ಕಸವನ್ನು ತಿಂದು ನಮಗೆ ಹಾಲು, ಬೆಣ್ಣೆ, ತುಪ್ಪ ಹೀಗೆ ಅನೇಕ ರೀತಿಯ ಗೋವ್ಯೋತ್ಪನ್ನಗಳನ್ನು ನಮಗೆ ಕೊಡ್ತಾ ಇದೆ. ಅದಲ್ಲದೆ ಅದರ ಮತ್ತೊಂದು ಭಾಗವಾಗಿ ಅದರ ಸಗಣಿ, ಗಂಜಲು, ಗೋಮೂತ್ರ ಇರಬಹುದು, ಇದನ್ನೂ ಸಹ ನಾವು ಬಳಕೆ ಮಾಡಿಕೊಂಡು ಅದರಿಂದ ಅನೇಕ ಔಷಧೀಯ ರೂಪದಲ್ಲೂ ಸಹ ನಾವು ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಹಾಗೆ ಗೊಬ್ಬರದ ರೂಪದಲ್ಲಿ, ಸಾವಯವ ಗೊಬ್ಬರದ ರೂಪದಲ್ಲೂ ಸಹ ಬಳಕೆ ಮಾಡ್ಕೊಂಡು ನಾವು ಅದನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಗೋವನ್ನು ನಾವು ಅತಿ ಶ್ರದ್ಧೆಯಿಂದ ಸಾಕಿ ಸಲಹಿದಂಥ ಒಂದು ಸಂಸ್ಕೃತಿ ನಮ್ಮದು. ಹಾಗೆ ಗೋ ಆಧಾರಿತ ಕೃಷಿ ನಮ್ಮ ಪರಂಪರಾಗತವಾಗಿ ನಡೆದುಕೊಂಡು ಬರ್ತಾ ಇದೆ. ಇನ್ನೊಂದು ವಿಷಯ ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಗೋವಿನ ಸಂತತಿ ಉಳಿಬೇಕು ಮತ್ತು ಸಂವರ್ಧನೆ ಆಗಬೇಕು ಹೇಳುವಂಥ ದೃಷ್ಟಿಯಲ್ಲಿ ನಂದಿ ನಮಗೆ ಅತಿ ಮಹತ್ವದ್ದು. ನಂದಿ ಇಲ್ಲದಿದ್ದರೆ ನಾವು ಗೋ ಸಂತತಿಯನ್ನು ಸಂವರ್ಧನೆ ಮತ್ತು ಸಂರಕ್ಷಣೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ಈ ನಂದಿಯನ್ನು ಇತ್ತೀಚಿನ ದಿನಗಳಲ್ಲಿ ಉಳಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಎಲ್ಲ ಕಡೆ ಈಗ ಟ್ರ್ಯಾಕ್ಟರ್ ಬಂದಿದೆ ಅಥವಾ ಪವರ್ ಟಿಲ್ಲರ್ ಬಂದಿದೆ. ಹಾಗಾಗಿ ಎತ್ತುಗಳ ಬಳಕೆನೂ ಸಹ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ನಂದಿಯನ್ನು ಉಳಿಸ್ಕೊಳ್ಬೇಕು. ಈ ನಂದಿಯ ಬಗ್ಗೆ ಜಾಗೃತಿಯನ್ನು ಈ ಸಮಾಜದಲ್ಲಿ ಹಬ್ಬಿಸಬೇಕೊಳ್ಳುವಂಥ ಒಂದು ದೃಷ್ಟಿಯಿಂದ ಈ ನಂದಿ ರಥಯಾತ್ರೆ ಹೊರಡ್ತಾ ಇದೆ. ಓಕೆ, ಇದು ಎಲ್ಲೆಲ್ಲಿ ಹೊರಡುತ್ತೆ, ಯಾವಾಗಿನ ಶುರುವಾಗಿದೆ? ಈ ನಂದಿ ರಥಯಾತ್ರೆಯನ್ನು ಸುರಭಿ ಗೋಶಾಲೆ ಬಂಟ್ವಾಳ ಇವರು ಪ್ರಾರಂಭ ಮಾಡಿದ್ರು. ಮಂಗಳೂರಿನ ಪೊಳಲಿಯಿಂದ ಡಿಸೆಂಬರ್ 31ನೇ ತಾರೀಕು ಹೊರಟಿದೆ ಈ ಗೋರಥಯಾತ್ರೆ. ಈ ರಥ 85 ದಿನಗಳ ಕಾಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ಈ ದಕ್ಷಿಣ ಪ್ರಾಂತವನ್ನು ಮುಗಿಸಿ, ಈಗ ಪ್ರಸ್ತುತ ಶಿವಮೊಗ್ಗದಲ್ಲಿ ಸಂಚರಿಸ್ತಾ ಇದೆ. ಈ ದಕ್ಷಿಣ ಪ್ರಾಂತವನ್ನು ಮುಗಿಸಿ ನಮ್ಮ ಸಿರಸಿಗೆ, ಅಂದರೆ ಉತ್ತರ ಪ್ರಾಂತ ನಮ್ಮ ಲೆಕ್ಕದಲ್ಲಿ, ಸಿರಸಿಗೆ ನಾಡಿದ್ದು 24ನೇ ತಾರೀಕು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ತಯಾರಿಗಳನ್ನು ಅನೇಕ ಗೋಭಕ್ತರು, ಹಿಂದೂ ಸಂಘಟನೆಗಳ ಸಜ್ಜನ ಬಾಂಧವರು, ಅನೇಕ ಸೇವಾ ಸಂಸ್ಥೆಗಳು ಇವೆಲ್ಲ ಸೇರಿಕೊಂಡು ಗೋ ರಥಯಾತ್ರೆಯನ್ನು ನಾವು ಸ್ವಾಗತ ಮಾಡಲಿಕ್ಕೆ ಸಕಲ ಸನ್ನದ್ಧರಾಗಿದ್ದೇವೆ. ಇದಕ್ಕೆ ಅನೇಕ ಮಹನೀಯರು ತಮ್ಮ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಓಕೆ, ಈಗ ತಾವು ಕಳೆದ ಸಾಕಷ್ಟು ವರ್ಷಗಳಿಂದ ಗೋ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಈಗ ನಮ್ಮ ವಿಭಾಗದಲ್ಲಿ ಗೋ ಸೇವೆ ಅಂದರೆ ಯಾವ ರೀತಿ ನಡೆದಿದೆ? ಗೋವಿನ ಸಂಬಂಧಪಟ್ಟ ಸಂರಕ್ಷಣೆ ಕೆಲಸ ಇರ್ಬೋದು, ಸಂವರ್ಧನೆ ಕೆಲಸ ಇರ್ಬೋದು, ಯಾವ ರೀತಿ ನಡೀತಾ ಇದೆ? ಇಲ್ಲಿ ಒಂದು ಮಾತು ನಾನು ಹೇಳಬೇಕು ಅಂತಂದರೆ, ನಾನು ದೇಶೀಯ ಗೋತಳಿ ಬಗ್ಗೆ ನಾವು ಹೆಚ್ಚಿನದಾಗಿ ಒಂದು ಆಸಕ್ತಿ ಮತ್ತು ಲಕ್ಷ್ಯ ವಹಿಸಬೇಕು ಅಂತೇಳಿ ಸಮಾಜದ ಎಲ್ಲ ಬಾಂಧವರ ಹತ್ರ ಮತ್ತು ರೈತ ಬಾಂಧವರ ಹತ್ರ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಾವು ಇಳುವರಿಗಾಗಿ ನಾವು ಅನೇಕ ಗೋವನ್ನು ಸಾಕ್ತೀವಿ, ಅದನ್ನು ಹಾಲನ್ನ ಉತ್ಪಾದನೆ ಮಾಡ್ತೀವಿ, ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ. ಆದರೆ ದೇಶೀಯ ಗೋತಳಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ.
ಅದರ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಾವು ಈ ಒಂದು 4-5 ವರ್ಷದಿಂದ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಗೋವಿನಿಂದ ಬರೀ ಹಾಲು, ಮೊಸರು, ತುಪ್ಪ ಇದಿಷ್ಟೇ ಉತ್ಪನ್ನವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಿಗೆ ಗೋವಿನಿಂದ ನಾವು ಏನೇನು ತಯಾರಿ ಮಾಡಬಹುದು, ಗವ್ಯೋತ್ಪನ್ನಗಳನ್ನ ಅದರ ಮೂತ್ರದಿಂದ ಏನು ಮಾಡ್ಬೋದು, ಅದನ್ನು ಗಂಜಲಿನಿಂದ ಏನು ಮಾಡ್ಬೋದು, ಅದರ ಸಗಣಿಯಿಂದ ಏನು ಮಾಡ್ಬೋದು, ಹೀಗೆ ಅನೇಕ ಉತ್ಪನ್ನಗಳು ನಿತ್ಯ ಜೀವನದಲ್ಲಿ ನಾವು ಉಪಯೋಗಿಸುವಂಥ ಉತ್ಪನ್ನಗಳನ್ನ ದೇಶೀಯ ಗೋ ಅಂದರೆ ಭಾರತೀಯ ಗೋ ಇದರಿಂದ ಉತ್ಪನ್ನ ಮಾಡೋದನ್ನು ನಾವು ಜನರಲ್ಲಿ ಕಳೆದ 5-6 ವರ್ಷದಿಂದ ಬಿಂಬಿಸ್ತಾ ಇದ್ದೀವಿ. ಅದರಲ್ಲಿ ನಾವು 130% ಯಶಸ್ವಿ ಸಹ ಆಗ್ತಾ ಇದ್ದೀವಿ. ಅನೇಕ ಗೋಶಾಲೆಗಳು ಈಗ ದೇಶೀಯ ಗೋತಳಿಯನ್ನೇ ಸಂರಕ್ಷಣೆ ಮಾಡ್ತಾ ಇದ್ದೇವೆ, ಅವನ್ನ ರಕ್ಷಣೆ ಮಾಡ್ತಾ ಇದ್ದೇವೆ. ಹಾಗೆ ಅವುಗಳ ಉತ್ಪನ್ನವನ್ನು ಸಹ ಮಾಡಿಕೊಂಡು ಮಾರ್ಕೆಟಿಗೆ ನಾವು ಈಗ ಅದನ್ನು ಕೊಡ್ತಾ ಇದ್ದೀವಿ. ಅದರಿಂದ ಅನೇಕ ಆಯುರ್ವೇದ ಶಾಸ್ತ್ರದ ಪ್ರಕಾರ ಗೋವಿನ ಮೂತ್ರ ಮತ್ತು ಗೋಜನ್ಯ ಉತ್ಪನ್ನದಿಂದ ಅನೇಕ ರೋಗಗಳು ಗುಣ ಆದಂತಹ ಒಂದು ಉದಾಹರಣೆಗಳು ಆಯುರ್ವೇದ ಡಾಕ್ಟರ್ಗಳಿಗೆ ನಮಗೀಗ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸಮಾಜಕ್ಕೆ ಏನು ನಾವು ತಲುಪಿಸಬೇಕು ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಈ ತರಹ ದೇಶೀಯ ಗೋವನ್ನು ಸಾಕಬೇಕು. ಅದರ ಉತ್ಪನ್ನವನ್ನು ನಾವೇ ಕಲೆಕ್ಟ್ ಮಾಡ್ಕೊಳ್ಬೇಕು, ನಾವು ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು 5-6 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಓಕೆ, ಹರೀಶ್ ಕರ್ಕಿ ಅವರೇ, ಶಿರ್ಸಿಯಲ್ಲಿ ಇದೇ ಜನವರಿ 24ನೇ ತಾರೀಕು ನಂದಿ ರಥಯಾತ್ರೆ ಕಾರ್ಯಕ್ರಮ ನಡೀಲಿಕ್ಕಿದೆ ಶಿರ್ಸಿ ನಗರದಲ್ಲಿ. ಅದ್ರ ವಿಶೇಷತೆ ಏನು? ಕಾರ್ಯಕ್ರಮ ತಯಾರಿ ಎಲ್ಲ ಹೇಗೆ ಸಾಗಿದೆ? ಎಲ್ರಿಗೂ ನಮಸ್ಕಾರ. ಗೋಸೇವಾ ಗತಿವಿಧಿ ಶಿರ್ಸಿ ಇದರ ಆಶ್ರಯದಲ್ಲಿ ನಂದಿ ರಥಯಾತ್ರೆ ನಾವು ಶಿರ್ಸಿಯಲ್ಲಿ ಆಗಮನ ಆಗತ್ತೆ. ಈಗ ಶುಕ್ರವಾರ ದಿನ ಬೆಳಗ್ಗೆ ಶಿಕಾರಿಪುರದಿಂದ ಹೊರಟು ಬನವಾಸಿ ಮುಖೇನ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ಹತ್ರ ಸಂಜೆ 4 ಗಂಟೆಗೆ ಬರುತ್ತೆ. ಅಲ್ಲಿಂದ ರಥಯಾತ್ರೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ರಥಯಾತ್ರೆ ಹೊರಟು ಭವ್ಯ ಶೋಭಾಯಾತ್ರೆ ಮೂಲಕ ನಾವು ಮಾರಿಕಾಂಬಾ ದೇವಸ್ಥಾನದಿಂದ ಮರಕಿದುರ್ಗಿ ದೇವಸ್ಥಾನ, ಅದೇ ರಸ್ತೆಯಿಂದ ವೀರಭದ್ರ ದೇವಸ್ಥಾನದ ವೃತ್ತ ಇದೆ, ಅಲ್ಲಿಂದ ಶಿವಾಜಿ ಚೌಕದಿಂದ ಪೋಸ್ಟ್ ಸರ್ಕಲ್ನಿಂದ ಸಿಪಿ ಬಜಾರ್ ಮೂಲಕ ಸಿಂಪಿಗಲ್ಲಿಗೆ ಬರ್ತೀವಿ. ಸಿಂಪಿಗಲ್ಲಿಯ ರುದ್ರದೇವರ ಮಠದಲ್ಲಿ ಶೋಭಾಯಾತ್ರೆ ಅಂತ್ಯ ಆಗ್ತದೆ. ಹಾಗೂ ಸಭಾ ಕಾರ್ಯಕ್ರಮ ಅಲ್ಲಿ ಶುರು ಆಗ್ತದೆ. ಸಭಾ ಕಾರ್ಯಕ್ರಮದಲ್ಲಿ ವಿಷ್ಣು ಸಹಸ್ರನಾಮ ಇರ್ಬೋದು, ಇನ್ನಿತರ ನಮ್ಮ ಅಧ್ಯಕ್ಷರು ಇರ್ಬೋದು, ಅವರಿಂದ ಹಿತವಚನ ನಡೆಯುತ್ತೆ. ಮತ್ತು ಸಾನ್ನಿಧ್ಯ ಶ್ರೀ ಭಕ್ತಿಭೂಷಣ ದಾಸ್ ಅವರಿಂದನೂ ಹಿತವಚನಗಳು ನಡೆಯುತ್ತವೆ. ಅದೇ ವೇದಿಕೆಯಲ್ಲಿ ಈ ಗವ್ಯದು ಅದರ ಉತ್ಪನ್ನಗಳೇನು ಸಿಗ್ತವೆ ಅದು ವ್ಯಾಪಾರಕ್ಕೂ ಸಿಗುತ್ತೆ. ಆದರೆ ಒಂದು ವಿಶೇಷ ಸೂಚನೆ ಏನಂತ ಹೇಳಿದ್ರೆ ಅದನ್ನ ನಂದಿ ಪೂಜೆಯನ್ನು ಸಲ್ಲಿಸುವಂತ ಅವಕಾಶ ಕೂಡ ಇರ್ತದೆ. ಓಕೆ, ನಂದಿ ಪೂಜೆ, ಗೋ ಆಧಾರಿತ ಉತ್ಪನ್ನಗಳ ಖರೀದಿ ಎರಡೂ ಇರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಮೊದಲನೇದಾಗಿ ನನ್ನ ನಂಬರ್ಗಳನ್ನ ತಗೊಂಡು ಸಂಪರ್ಕ ಮಾಡಿ ಫಸ್ಟ್ ತಿಳಿಸ್ಬಿಟ್ರೆ ನಮಗೂ ಇದು ಪೂಜೆಗೆ ಹೆಸರನ್ನು ನೋಂದಾಯಿಸ್ಕೊಳ್ಳೋಕೆ ಸುಲಭವಾಗ್ತದೆ. ಓಕೆ, ಈಗ ಇದ್ರ ಜೊತೆಗೆ ಮತ್ತೆ ಯಾರಿಗಾರು ಅಂದ್ರೆ ಈಗ ಯಾರು ಒಂದ್ ಸಾಕಷ್ಟು ವರ್ಷಗಳಿಂದ ಗೋ ಸೇವೆಯಲ್ಲಿ ತೊಡಗಿಕೊಂಡು ಇರ್ತಾರೆ, ಅವ್ರನ್ನ ಗುರುಸುವಂತ ಕಾರ್ಯ ನಡೆಯುತ್ತೆ? ಹೌದೌದು. ಈಗ ಒಬ್ಬ ಪಾರಂಪರಿಕ ವೈದ್ಯರು ಇದ್ದಾರೆ. ಮತ್ತು ನಾವು ಏನೇ ಮಾಡಿದ್ರು ದೇಶೀಯ ತಳಿಗಳನ್ನ ಯಾರು ಉಳಿಸಿ ಬೆಳೆಸಿ ಅದನ್ನ ರಕ್ಷಣೆ ಮಾಡ್ತಿದ್ದಾರೆ ಅವರನ್ನ ಗುರುಸಿ ಅವರನ್ನ ಕರೆದು ಅವ್ರನ್ನ ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಆಗ್ತದೆ. ಯಾಕಂದ್ರೆ ದೇಸಿ ತಳಿಗಳು ಈಗ ನಶಿಸಿ ಹೋಗ್ತಾ ಇದೆ. ಈಗ HF ಇರ್ಬೋದು, ಜರ್ಸಿ ಇರ್ಬೋದು, ಕೆಲವೊಂದಿಷ್ಟು ಹಸುಗಳು ಬಂದಿರೋದ್ರಿಂದ ಎಲ್ಲವೂ ಸಾಂಪ್ರದಾಯಿಕ ಕೃಷಿಯನ್ನ ಬಿಟ್ಟು ಮಷಿನರಿಗೆ ಬಂದಿದ್ದಾರೆ, ವಿನಾಯಕಣ್ಣ ಹೇಳಿದಾಗೆ. ಹಾಗಾಗಿ ಗೋತಳಿಗಳು, ನಮ್ಮ ದೇಶೀಯ ಗೋತಳಿಗಳು ನಶಿಸಿ ಹೋಗ್ತಿವೆ. ಅಂಥದ್ರಲ್ಲೂ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನ ರಕ್ಷಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಗುರುಸಿ ಅವ್ರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇದರಲ್ಲಿ ಆಗ್ತದೆ. ಅದೇ ಮುಖ್ಯವಾಗಿ ಆಗ್ಬೇಕಾಗಿರೋದು. ಓಕೆ, ಈಗ ಇದ್ರ ಜೊತೆಗೆ ಕಳೆದ ಸಾಕಷ್ಟು ತಿಂಗಳುಗಳಿಂದ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಗೋವಿನ ವಿಚಾರ ಒಂದು ರಾಜಕೀಯ ಒಂದು ವೈಖರಿಯಲ್ಲಿ ಬರ್ತಾ ಇದೆ. ದಿನಕ್ಕೆ ಈಗ ಇತ್ತೀಚೆಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಆಗಿರ್ಬೋದು, ಒಂದು 3 ಹಸುವಿನ ಕೆಚ್ಚುದನ್ನ ಕಡ್ದಂತ ಘಟನೆ. ಜೊತೆಗೆ ಈಗ ಒಂದು 2 ದಿನ ಹಿಂದೆ ನಮ್ಮದೇ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಒಂದು ಗರ್ಭಿಣಿ ಗೋವನ್ನ ಕಡಿದು ಕರುವನ್ನ ಬಿಸಾಕಿ ಅದನ್ನ ಹತ್ಯೆ ಮಾಡಿದಂಥ ಘಟನೆ ಸಾಕಷ್ಟು ಹಿಂದೂ ಸಮಾಜದಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ನಂದಿ ರಥಯಾತ್ರೆ ನಡೀತಾ ಇರುವ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಏನು ರಾಜ್ಯದಲ್ಲಿ ಪದೇ ಪದೇ ಒಂದು ಹಿಂದೂಗಳ ಧಾರ್ಮಿಕ ಗೋವಿನ ವಿಚಾರದಲ್ಲಿ ಧಾರ್ಮಿಕ ಭಾವನೆ ಧಕ್ಕೆ ತರುವಂತ ವಿಚಾರ ನಡೀತಾ ಇದೆ, ನೀವೇನ್ ಹೇಳ್ತೀರಿ? ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕಂತಾನೆ ಈ ಜಿಹಾದಿ ಮನಸ್ಥಿತಿಯ ಕೆಲವು ಜನ ಇದನ್ನ ಬೇಕಂತಾನೆ ಮಾಡ್ತಾರೆ. ನನ್ನ ಪ್ರಕಾರ ಹಾಗೆ ಅನಿಸ್ತದೆ. ಯಾಕಂದ್ರೆ ಹಿಂದೂಗಳಿಗೆ ಇದೊಂದು ಬರೀ ಪ್ರಾಣಿ ಅಂತ ನೋಡಲ್ಲ, ಇದನ್ನ ಗೋವನ್ನ
ತಾಯಿಯ ರೂಪದಲ್ಲಿ ನೋಡ್ತೀವಿ, ನಾವು ದೇವರ ಸ್ಥಾನದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತೀವಿ. ಆ ಧಾರ್ಮಿಕ ನಂಬಿಕೆಗಳಿಗೆ ಹೊಡೆತ ತರಬೇಕಂತಲೇ ಈ ಜಿಹಾದಿ ಮನಸ್ಥಿತಿಗಳು ಈ ಕುಕೃತ್ಯ ಮಾಡ್ತೇವೆ. ಇದಕ್ಕೆ ಯಾವುದೂ ಕಾನೂನಿನ ಭಯ ಇಲ್ಲ. ಈಗ ರಸ್ತೆಗಳಲ್ಲಿ ನಾವು ದನದ ಗಾಡಿ ಹಿಡಿದಾಗ ಅವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ. ಮತ್ತೊಂದೇನಾಗ್ತದೆ ಅಂತ ಹೇಳಿದ್ರೆ, ನಾವು ಗಾಡಿಗಳನ್ನು ಹಿಡಿದು ಪೊಲೀಸರ ಜೊತೆ ಹುಡ್ಕೊಂಡು ಅವ್ರನ್ನ ಒಳಗೆ ತಗೊಂಡು ಹೋಗ್ತೀವಿ. ಅದ್ರ ನಂತರದಲ್ಲಿ ಎಲ್ಲಿದೆ ಒಂದು ಲೆಟರ್ ತಗೊಬರ್ತಾರೆ, ಇದು ಇಂಥವ್ರಿಂದ ತಗೊಬಂದಿದ್ವಿ ಅಥವಾ ಪಂಚಾಯತಿನ ತಂದಿದ್ವಿ, ಡಾಕ್ಟರ್ ತಂದಿದ್ವಿ ಅಂತ. ಈ ಕೆಲಸಗಳು ಕಟ್ಟಾಗಬೇಕು ಮೊದಲು. ಅವಾಗ ಅಕ್ರಮ ಗೋ ಸಾಗಾಣಿಕೆ ಇರ್ಬೋದು ಮತ್ತು ಈ ಥರದ ಕೃತ್ಯ ನಡೆದಾಗ ಬಿಗಿ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಇವ್ರ ಮೇಲೆ. ಕಾನೂನು ಭಯನೇ ಇಲ್ಲಾಗಿದೆ ಅವರಿಗೆ. ಅದಕ್ಕಾಗಿ ಈ ಥರ ಸರ್ಕಾರಗಳು ಇರ್ಬೋದು, ಅವರ ಪರವಾಗಿರುವಂಥ ಕೆಲವು ಜನಗಳು ಅದಕ್ಕೆ ಬೆಂಬಲ ಕೊಡ್ತಾರೆ. ಅದಕ್ಕಾಗಿ ಈ ಕೆಲಸ ಪ್ರತಿನಿತ್ಯ ನಡೀತಾನೆ ಇದೆ. ಓಕೆ, ಈ ನಂದಿ ರಥಯಾತ್ರೆಗೆ ಒಟ್ಟಾರೆಯಾಗಿ ಸಾರ್ವಜನಿಕರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ? ಸಾರ್ವಜನಿಕರು ಸ್ಪಂದನೆ ಮಾಡಲೇಬೇಕು. ಯಾಕಂದ್ರೆ ಇದು ಸಾರ್ವಜನಿಕ ಕಾರ್ಯಕ್ರಮ. ಯಾವುದೇ ಸಂಘ ಸಂಸ್ಥೆಗಳದ್ದು, ಈಗ ನಾವೆಲ್ಲ ಹಿಂದೂ ಪರ ಸಂಘಟನೆಗಳ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇದು ಯಾವುದು ಸಂಘಟನೆಗಾಗಿ ಕೆಲಸ ಆಗುವಂಥದ್ದಲ್ಲ, ಸಂಘಟನೆಗೋಸ್ಕರ ಆಗುವಂಥ ಕೆಲಸ ಅಲ್ಲ. ಇದು ಇಡೀ ಹಿಂದೂ ಸಮಾಜಕ್ಕೆ ಆಗ್ಬೇಕಾದಂಥ ಕೆಲಸ. ಇಡೀ ಹಿಂದೂ ಸಮಾಜ ಇದು ತನ್ನ ಕೆಲಸ ಅಂಥೇಳಿ ಎದ್ದು ಬಂದು ತಾವು ಈ ರಥಯಾತ್ರೆಯಲ್ಲಿ ವಹಿಸಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಾಗಿದ್ದು ಸಾರ್ವಜನಿಕರ ಕೆಲಸನೇ. ಓಕೆ, ಯಾಕಂದ್ರೆ ಈ ದೇಶ ಉಳಿದಿರೋದು ಕೃಷಿ ಆಧಾರಿತ ದೇಶ. ಅದರಲ್ಲಿ ಗೋವನ್ನ ತಾಯಿ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇದು ಭಾರತದಲ್ಲಿ ಗೋವಿಗೆ ತಾಯಿ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಇದನ್ನ ಉಳಿಸ್ಕೊಳ್ಬೇಕು, ಬೆಳೆಸಬೇಕು. ಗೋವನ್ನ ಸಂರಕ್ಷಣೆನೂ ಆಗ್ಬೇಕು, ಸಂವರ್ಧನೆನೂ ಕೂಡ ಆಗ್ಬೇಕು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ವಿನಾಯಕ್ ಕಾನಳ್ಳಿ ಹಾಗೂ ಹರೀಶ್ ಕರ್ಕೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಇಲ್ಲ, ವಿಶ್ವಂಬರ ಟಿವಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡ್ತಾ ಇದೆ. ಇದರ ಸೇವೆ, ಪತ್ರಿಕೋದ್ಯಮದ ಸೇವೆನೇ ಬೇರೆ ಥರ. ಈ ನಾವೆಲ್ಲ ಅನ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಅದರ ಜವಾಬ್ದಾರಿ ಕಾನೂನಿನಲ್ಲಿ ಈ ವ್ಯವಸ್ಥೆ ಒಳಗೆ 4ನೇ ಸ್ಥಾನದಲ್ಲಿ ಪತ್ರಿಕೋದ್ಯಮನೇನು ಬರುತ್ತೆ. ಈಗ ಒಳ್ಳೆ ಕೆಲಸ ಅಂತ ಮಾಡ್ತಾ ಇದೆ ವಿಶ್ವಂಬರ ಟಿವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.